ತುಂಬ ದೊಡ್ಡ ಸಮಸ್ಯೆ ಇದೆ ಅಗ್ರಿಕಲ್ಚರಲ್ಲಿ. ಅಗ್ರಿಕಲ್ಚರ್ ಆ್ಯಕ್ಚುಲ್ ಆಗಿ ಈಗ ಇಟ್ಸ್ ಅ ನಾರ್ಮಲ್ ಆಕ್ಟಿವಿಟಿ. ನಾವು ಹ್ಯೂಮನ್ಸ್ ಆಗಿದ್ದು ನಮಗೆ ಬೇಕಾಗಿರೋ ಊಟನ ಬೆಳೆಸ್ಕೊಳಕ್ ಬರೋದು ಇಟ್ ಇಸ್ ಸಪೋಸ್ ಬಿ ಅನ್ ಇನ್ಬಿಲ್ಡ್ ಸ್ಕಿಲ್ ನಮ್ಮಲ್ಲಿ. ಅದು ವ್ಯಾಪಾರ ಅಂತ ಆಗಿರೋದ್ರಿಂದ ಇವಾಗ ಏನಾಗ್ಬಿಟ್ಟಿದೆ, ಆ ಒಂದು ಆಂಟ್ರಪ್ರಿನರ್ಶಿಪ್ ಸ್ಕಿಲ್ ಅಂತ ಏನಂತೀವಿ, ಒಂದು ಬಿಸ್ನೆಸ್ ಮ್ಯಾನಿಗೆ ಬೇಕಾಗಿರೋ ಅಂಥ ಸ್ಕಿಲ್ಸು ರೈತರಲ್ಲಿ ಇವಾಗ ಅನಿವಾರ್ಯ ಬೇಕು ಅನ್ನೋಂಥದ್ದು ಆಗ್ಬಿಟ್ಟಿದೆ. ಇವಾಗ ತಮಗೆ ಬೇಕಾಗಿರೋದು ಬೆಳ್ಕೊಂಡು ಮಾಡಿ ಎಕ್ಸೆಸ್ನ ಸುಮ್ಮನೆ ಕೊಡೋಂಗಿದ್ರೆ ಬೇಕಾಗಿಲ್ಲ. ಬಟ್ ಈಗ ವ್ಯಾಪಾರಕ್ಕೆ ಅಂತ ಮಾಡ್ತಾ ಇರಬೇಕಾದ್ರೆ ಆ ಅರಿವು ಇರಲೇಬೇಕಾಗುತ್ತೆ. ಬಟ್ ಅದು ಇದ್ರೂ ಬೈ ಚಾನ್ಸ್ ಇವಾಗ ಇತ್ತು ಅಂತಾನೆ ಇಟ್ಕೊಳ್ಳೋಣ, ಮಾರ್ಕೆಟ್ ಎಷ್ಟರ ಮಟ್ಟಿಗೆ ಅದನ್ನ ಅಕ್ನಾಲೇಜ್ ಮಾಡಿ ಓಕೆ ಅವನೊಬ್ಬ ವ್ಯಾಪಾರಸ್ಥ, ಅವನು ಬೆಳೆಸಿದಾನೆ, ಅವನದನ್ನು ನಮಗೆ ಮಾರ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ. ನಾ ಹೇಳ್ದಂಗೆ ಇವಾಗ ಅವನೇನಾದ್ರೂ ಇವಾಗ ರೈತರು ಬಂದು ಓಕೆ 200 ರೂಪಾಯಿ ಅಪ್ಪ ಕೆಜಿ ಅಕ್ಕಿ ಅಂತಂದ್ರೆ ಇಲ್ಲಿ ತಗೊಳ್ಳೋದಕ್ಕೆ ಮಾರ್ಕೆಟಿಗೆ ತಾಕತ್ತಿದೆಯಾ? ಆ ಥರದ ಒಂದು ಮಾರ್ಕೆಟ್ ನಾವು ಬೆಳೆಸಿದೀವ? ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಏನಕ್ಕೆ ಈಗ್ಲೂ ನಮ್ಮಲ್ಲಿ ಆ ಎಕ್ಸ್ಟ್ರೀಮ್ ಫೀಲಿಂಗ್ ನಮ್ಮಲ್ಲಿ ಕೆಲವಲ್ಲಿ ಇದೆ. ನಾನು ತುಂಬಾ ವಾಯ್ಸ್ ಇದಾಗ ಹೇಳಲ್ಲ, ಬಟ್ ಆ ಇದೆ. ಕ್ಯಾಪಿಟಲಿಸಮ್ ಅಲ್ಲಿ ಸ್ಟ್ರಕ್ಚರಲ್ ಫ್ಲಾ ಇದೆ. ಅದು ಬಿಲ್ಡ್ ಮಾಡಿರೋದೇ ಹೆಂಗೆ ಅಂತಂದ್ರೆ ಅದೇನೋ ಒಂದು ಕಾಸ್ಟ್ ತಗೊಳುತ್ತೆ. ಒಂದು ಸೊಸೈಟಿ ಎನ್ವಿರಾನ್ಮೆಂಟ್ ಕಾಸ್ಟನ್ನ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡುತ್ತೆ ಅದು, ಮತ್ತು ಬೆನಿಫಿಟ್ ಇನ್ನೆಲ್ಲೋ ಕೊಡುತ್ತೆ. ಸೊ ಆ ವೆಲ್ತ್ ಕಾನ್ಸಂಟ್ರೇಷನ್ ಆಗ್ತಾ ಇರೋದು ಅದರಿಂದಾನೆ. ಸೊ ಕ್ಯಾಪಿಟಲಿಸಮೇ ಮೂಲ ಕಾರಣ ಆ ವೆಲ್ತ್ ಕಾನ್ಸಂಟ್ರೇಷನ್ಗೆ. ಸೊ ಅದನ್ನ ನಾವು ಮುರಿಯಕ್ಕಾಗುತ್ತಾ? ಈಗ ಆಂಟ್ರಪ್ರಿನರ್ಶಿಪ್ ಸ್ಕಿಲ್ ಬಂದ್ರೂ, ಈಗ ನಾವು ಎಷ್ಟೇ ಎಜುಕೇಟ್ ಮಾಡಿದ್ರು ಇಲ್ಲಿ ಆ ಮಾರ್ಕೆಟ್ ಫೋರ್ಸಸ್ ಅನ್ನು ಮೀರೋವಷ್ಟು ಇಲ್ಲಿ ಎಜುಕೇಟ್ ಮಾಡಕ್ ನಮಗಾಗುತ್ತಾ? ಇಲ್ಲಿ ಆ ಸ್ಟ್ರೆಂತ್ ನಮ್ಮ ರೈತರಿಗೆ ಬರುತ್ತಾ? ಅದು ತುಂಬಾ ಕ್ವೆಶನ್ಸ್ ಇದೆ. ಯಾಕಂದ್ರೆ ಒಂದು, ನಮ್ಮ ದೇಶ ತುಂಬಾ ದೊಡ್ಡದು. ನಾವು ಏನೇ ಹೇಳಿದ್ರು ಮತ್ತೆ ಅದರಲ್ಲಿರೋ ವೆರೈಟಿ, ನಮ್ಮಲ್ಲಿರೋ ಅಗ್ರಿಕಲ್ಚರ್ ಡೈವರ್ಸಿಟಿ, ಕಲ್ಚರಲ್ ಡೈವರ್ಸಿಟಿ, ಮತ್ತು ನಮ್ಮಲ್ಲಿರೋ ಮೈಂಡ್ ಸೆಟ್ ಡೈವರ್ಸಿಟಿ, ಅವೆಲ್ಲ ತುಂಬ ಇದೆ. ಈಗ ನಾವು ಅವ್ರನ್ನ ಅನ್ಎಜುಕೇಟೆಡ್ ಅಂತಲೂ ಹೇಳೋಕ್ಕೆ ಆಗಲ್ಲ. ಅವರಲ್ಲಿರೋ ಇನ್ಫ್ಯಾಕ್ಟ್ ಸಾವಯವ ಮಾಡೋ ಟ್ರೆಡಿಷ್ನಲಿ ಮಾಡ್ತಾ ಇರೋವಂಥದ್ದು 3-4 ಜನರೇಷನಿಂದ ಅವರ ನಾಲೆಡ್ಜ್ ಸಿಸ್ಟಮ್ಸ್ ಎಷ್ಟು ವ್ಯಾಲ್ಯೂಬಲ್ ಅಂತಂದರೆ, ನಾವು ಏನೇ ಮಾಡಿದ್ರು, ನಾನು CA ಮಾಡಿದ್ರು ಅದಾದ್ಮೇಲೆ 4 ಕೋರ್ಸ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಆ ನಾಲೆಡ್ಜ್ ಸಿಸ್ಟಮ್ ಬರಲ್ಲ, ಯಾಕಂದ್ರೆ ಅದು ಇಟ್ಸ್ ಬೀನ್ ಹ್ಯಾಂಡೆಡ್ ಡೌನ್ ಜನರೇಷನ್ಸ್. ಬಟ್ ನಮ್ಮಲ್ಲಿ ಇವತ್ತು ಆ ನಾಲೆಡ್ಜ್ ಸಿಸ್ಟಮ್ಸ್ಗೆ ಒಂದು ವ್ಯಾಲ್ಯೂ ಆಗಲಿ, ಅದನ್ನ ಆ ವ್ಯಾಲ್ಯೂ ಅಂದ್ರೆ ಮತ್ತೆ ಇನ್ನೇನು, ಅದು ಬರೀ ಸೋಷಿಯಲ್ ವ್ಯಾಲ್ಯೂನ ಬರೀ ಅವ್ರಿಗೆ ಅವಾರ್ಡ್ ಕೊಡೋದು, ರಿವಾರ್ಡ್ ಕೊಡೋದಾ, ಅಥವಾ ಅವ್ರಿಗೆ ಮತ್ತೆ ಎಕನಾಮಿಕ್ ಅಪ್ಲಿಫ್ಟಿಂಗ್ ಎಷ್ಟಾಗಬೇಕು? ನಮ್ಮ ಆಸೆ ಏನು? ಎಲ್ಲ ರೈತರು ಬೆನ್ಸ್ ಕಾರ್ ಇಟ್ಕೋಬೇಕು ಅಂತಾನ? ಸೊ ಆ ಕ್ವೆಶನ್ಸ್ ಇದೆ. ಸೊ ನಮಗೂ ಬರುತ್ತೆ, ಕೇಳ್ತಾರೆ ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂತಾರೆ. ಸೊ ನಮಗೂ ಆ ಕ್ವೆಶನ್ಸ್ ಇದೆ. ಓಕೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಒಂದು ಫೇರ್ ಲೈಫ್ ಸ್ಟೈಲ್ ನಲ್ಲಿ ಆ ಫೇರ್ನೆಸ್ ಅಂತೀವಲ್ಲ, ಆ ಫೇರ್ನೆಸ್ ಇಟ್ಸ್ ವೆರಿ ಡಿಫ್ರೆಂಟ್. ಒಬ್ಬೊಬ್ರು ಫೇರ್ನೆಸ್ ಒಂದೊಂದು ಇರ್ಬೋದು. ಇವಾಗ ಇವತ್ತು ನನ್ನೇ ಕೇಳಿದ್ರೆ 20 ವರ್ಷದ ಹಿಂದೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ನನ್ನ ಅವಶ್ಯಕತೆಗಳು ತುಂಬಾ ಕಮ್ಮಿ ಇವತ್ತು ನಲ್ಲಿ. ಸೊ ಅದಕ್ಕೆ ತಕ್ಕಂಗೆ ನಾನು ಕಮ್ಮಿಗೆ ಸೆಟ್ಲ್ ಆಗಕ್ಕೆ ರೆಡಿ ಆದ್ರೆ ಓಕೆ, ಅದು ಫೇರ್ನೆಸ್ ಏನೆ. ಸೊ ನಾನು ನೋಡಿ ಬೇರೆಯವ್ರು ದುಃಖ ಪಡುವಂತ ಅವಶ್ಯಕತೆ ಇಲ್ಲವೇ ಅಲ್ಲ, ನೋಡಪ್ಪ ಹಿಂಗಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಆ ಬ್ಯಾಲೆನ್ಸ್ ಸೊಸೈಟಿಯಲ್ಲಿ ಇದ್ರೆ ಅವೇರ್ನೆಸ್ ಎರಡೂ ಕಡೆ ಆಗ್ಬೇಕು. ರೈತರಲ್ಲೂ ಅವೇರ್ನೆಸ್ ಬರಬೇಕು, ನಾನು ಮಾರಾಟ ಮಾಡ್ತಾ ಇದ್ದೀನಿ, ನನಗೆ ಫೇರ್ ಪ್ರೈಸ್ ಬರಬೇಕು ಅಂತ. ಇದ್ ಕಡೆ ಕನ್ಸ್ಯೂಮ್ ಮಾಡೋರ್ಗು ಓಕೆ, ಇದು ಒಂದು ನಾವು ಟ್ರಾನ್ಸಾಕ್ಟ್ ಮಾಡ್ತಿರೋಂಥ ಒಂದು ಪದಾರ್ಥ, ಇದು ಅಮೂಲ್ಯವಾದ ಪದಾರ್ಥ, ಇದನ್ನ ಮಾಡಕ್ಕೆ ಇಷ್ಟಿಷ್ಟ ಆಗಿದೆ. ಸೊ ಇವ್ರು ಇಷ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಹೇಳ್ತಾ ಇದ್ದಾರೆ, ಇದ್ರ ಪ್ರೈಸ್ ಇಷ್ಟು ಅಂತ ತಿಳ್ಕೊಂಡು ಅದನ್ನ ಕೊಡೋ ಅಷ್ಟು ಓಪನ್ನೆಸ್ ಬರಬೇಕಾಗತ್ತೆ.